ಪೈನ್ಫುಲ್ ಆಗುತ್ತೆ ಸರ್. ತುಂಬಾನೇ ಒಂಥರ ಹಳು ಬಂದಂಗೆಲ್ಲ ಆಗುತ್ತೆ. ಯಾಕಂದ್ರೆ ನಮ್ ವ್ಯವಸ್ಥೆಗಳೇ ಆತರ ಇದೆ ಸರ್. ಇಲ್ಲಿ ನಮ್ಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್. ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಮ್ ಕಾಯಮತಿ ಅಥವಾ ಕನಿಷ್ಠ ವೇತನ ಏನಾದ್ರೂ ಮಾಡ್ಬಿಟ್ರೆ ನಮ್ ಜೀವನನ ಹೆಂಗೋ ರೂಪಿಸ್ಕೊಳ್ತೀವಿ ಸರ್. ಯಾಕೆಂತಂದ್ರೆ ನಾವು ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ. ನಮ್ಗೆ ಇದನ್ನೇ ನಂಬ್ಕೊಂಡು ಎಷ್ಟೋ ಫ್ಯಾಮಿಲಿಗಳಿದೆ. ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಆ ಪಂಚಾಯತಿಲಿ ವೀಲ್ ಚೇರ್ ಇದೆಯಾ, ಬೂತ್ ಕನ್ನಡಿ ಇದೆಯಾ, ಎಷ್ಟು ಜನ ವಿಕಲಚೇತನರಿದ್ದಾರೆ, ಆಮೇಲೆ ಮತ್ತೆ ಅವರೆಲ್ಲ ವೋಟ್ ಹಾಕಿದ್ರ, ಸಿವಿಯರ್ ಇದ್ರು ಕೂಡ ಬಿಡ್ಬೇಡಿ, ಎಲ್ಲರಿಗೂ ವೋಟ್ ಹಾಕಿಸ್ಬೇಕು ನಾವು. ಆಮೇಲೆ ಒಂದೊಂದ್ ಗಂಟೆಗೂ ನಾವು ರಿಪೋರ್ಟ್ ಕೊಡ್ಬೇಕು. ಇದಕ್ಕೆಲ್ಲ ಎಲೆಕ್ಷನ್ ಟೈಮ್ಗೆಲ್ಲ ನಾವು ಬೇಕು. ನಮ್ಗೆ ಕನಿಷ್ಠ ವೇತನ ಮಾಡೋದಕ್ಕೆ ಅಥವಾ ಕಾಯಮತಿ ಮಾಡ್ಲಿಕ್ಕೆ ನಾವು ಬೇಡ. ಮುಖ್ಯಮಂತ್ರಿ ಸರ್, ಖಂಡಿತ ನೀವು ಬಂದು ನಮ್ಮ ಒಂದು ಆಸೆಗಳನ್ನ ನೆರವೇರಿಸ್ತೀರಾ ಅಂತ ಅನ್ಕೊಂಡು ನಾವು ಬಂದಿದೀವಿ ಸರ್. ದಯವಿಟ್ಟು ಪ್ಲೀಸ್ ಬಂದು ನಮ್ ಗೋಲ್ಗಳನ್ನ ಕೇಳಿ ಸರ್. ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ, ಒಂದ್ ಲೈಟ್ ವ್ಯವಸ್ಥೆನೂ ಕೂಡ ಇಲ್ಲ. ಹೇಗ್ ಮಲ್ಕೋಬೇಕು ನಾವು? ಯಾವ ತರ ನಾವು ಇಲ್ಲಿ